ಆ್ಯಂಡ್ ಅನ್ಕೋಬೋದು ಪ್ರಮೋಷನ್ಸ್ ಯಾಕೆ ಕಡಿಮೆ ಅನಿಸ್ತಿದೆ, ಎಲ್ಲೂ ಸಿನಿಮಾ ರಿಲೀಸ್ ಆಗ್ತಿರೋದೇ ಗೊತ್ತಾಗ್ತಾ ಇಲ್ಲ ಅಂತ. ಇನ್ನು ಇವತ್ತಿಂದ ಗೊತ್ತಾಗುತ್ತೆ ಸಿನಿಮಾ ರಿಲೀಸ್. ಇವತ್ತು ನಮ್ಮ ಒಂದು ಪ್ರೀ ರಿಲೀಸ್ ಈವೆಂಟ್ ಕಾರ್ಯಕ್ರಮ ಇದೆ. ಸೊ ಅಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಆ ಹಾಡಲ್ಲಿ ಕೂಡ ಒಂದಷ್ಟು ವಿಷಯಗಳು ಸ್ವಲ್ಪ ರಿವೀಲ್ ಆಗುತ್ತೆ. ಆ್ಯಂಡ್ ನಾನು ಈಗಷ್ಟೇ ಇತ್ತೀಚೆಗೆ ಒಂದು 4 days ಆಯಿತು ನಾನು ಡಬ್ಬಿಂಗ್ ಮುಗಿಸಿ. ಆ್ಯಂಡ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ. ಶೂಟಿಂಗ್ ಮಾಡಬೇಕಾದ್ರೆ ಕೆಲವೊಮ್ಮೆ ಗೊತ್ತಾಗಲ್ಲ ಹೆಂಗೆ ಬರ್ತಿದೆ, ಇವ್ರು ಹೆಂಗೆ ಶಾರ್ಟ್ ಕಟ್ ಮಾಡ್ತಾರೆ, ಇದು ಯಾವ ಥರ ಸ್ಕ್ರೀನ್ ಪ್ಲೇ ಹೋಗ್ತಿದೆ ಅಂತ. ಬಟ್ ಸಿನಿಮಾ ಡಬ್ಬಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ ಸಿನಿಮಾ ಓವರ್ ಆಲ್ ಹೆಂಗೆ ಬಂದಿದೆ ಅಂತ. ನಾನು ಸಿನಿಮಾ ಡಬ್ಬಿಂಗ್ ಮಾಡಬೇಕಾದ್ರೆ ಇಡೀ ಸಿನಿಮಾ ನೋಡಿದಾಗ ವಿತ್ ರೆಕಾರ್ಡಿಂಗ್ ನನಗೆ ಮನಸ್ಸು ತೃಪ್ತಿ ಅನಿಸ್ತು. ಒಳ್ಳೆ ಸಿನಿಮಾದಲ್ಲಿ ನಾನು ಆಮ್ ಅ ಪಾರ್ಟ್ ಆಫ್ ಇಟ್ ಅಂತ. ಸುಮಾರು ಸಿನಿಮಾದಲ್ಲಿ ಅನಿಸಿರುತ್ತೆ ನಮಗೆ ಈ ಸಿನಿಮಾ ಚೆನ್ನಾಗಾಗುತ್ತೆ, ಈ ಸಿನಿಮಾ ಸಮ್ಟೈಮ್ಸ್ ಗೊತ್ತಾಗಲ್ಲ, ಚೆನ್ನಾಗಾದರೂ ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ಈ ಸಿನಿಮಾ ನಾನು ಡಬ್ಬಿಂಗ್ ಮಾಡಿದಾಗಿಂದ ಹೇಳ್ತಿರೋದು ಒಂದೇ, ಈ ಸಿನಿಮಾ ಚೆನ್ನಾಗಿ ಆಗಲೇಬೇಕು ಅಂತ. ಬಿಕಾಸ್ ಅಷ್ಟೊಂದು ಶ್ರಮ ಜೊತೆಗೆ ಎಲ್ಲರೂ ಇವಾಗ ಕೇಳ್ತಾರೆ ಕಂಟೆಂಟ್ ಇರಬೇಕು, ಕಂಟೆಂಟ್ ಸ್ಪೀಕ್ಸ್ ಅಂತ ಅಲ್ವಾ. ಸೊ ಎಸ್, ನಮ್ಮ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಕಂಟೆಂಟ್ ಇದೆ. ಆ್ಯಂಡ್ ಒಳ್ಳೆ ಸ್ಕ್ರೀನ್ ಪ್ಲೇ ಆ್ಯಂಡ್ ವಿಷುಯಲಿ ಆ್ಯಂಡ್ ಮ್ಯೂಸಿಕಲಿ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಸೋಲ್ಫುಲ್ಲಾಗಿ ಆ್ಯಕ್ಟ್ ಮಾಡಿರೋದು ತುಂಬ ಎವಿಡೆಂಟಾಗಿ ಕಾಣುತ್ತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಟೆಕ್ನಿಷಿಯನ್ಸ್ ಅಚ್ಚುಕಟ್ಟಾಗಿ ಕೆಲಸ ಮಾಡಿರುವಂಥ ಒಂದು ಸಿನಿಮಾ. ನನ್ನ ಕಡೆಯಿಂದ ನನ್ನ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. January 10th ಸಿನಿಮಾ ಮಿಸ್ ಮಾಡಬೇಡಿ. ಸಿನಿಮಾ ನೋಡಾದ್ಮೇಲೆ ಹೇಳಿ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ. ಬಟ್ ಯಾರೋ ಮಾತು ಕೇಳಿಬಿಟ್ಟು ನನ್ನ ಪರ್ಸ್ಪೆಕ್ಟಿವಲಿ ನಾನು ಸಿನಿಮಾ ನೋಡಿದಾಗ ಅದು ನನಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಬಟ್ ನಾನು ಯಾರಿಗಾದರೂ ಹೇಳಬೇಕಾದ್ರೆ ಅವರು ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ಇಟ್ಸ್ ಬೆಟರ್ ನಾವೇ ಹೋಗಿ ಖುದ್ದಾಗಿ ಸಿನಿಮಾ ನೋಡಿದಾಗ ನಮ್ಗೆ ಇಷ್ಟ ಆಗ್ಬೋದೇನೋ, ಇವ್ರಿಗೆ ಇಷ್ಟ ಆಗಿಲ್ಲದೆ ಇರೋದು ನನಗೆ ಇಷ್ಟ ಆಗುತ್ತೆ, ಸೊ ನನಗೆ ಇಷ್ಟ ಆಗಿಲ್ಲದೆ ಇರೋದು ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಬೆಟರ್ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸಂಜು ವೆಡ್ಸ್ ಗೀತಾ 2 ಇಲ್ಲಿರೋ ಎಲ್ಲರೂ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ನೋಡಿದ್ದಾರೆ. ಆ್ಯಂಡ್ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಅದು ಯಾವುದೇ ಥರ ಎಳೆ ಇಲ್ಲ, ರೈಟ್? ಅದರ ಕಂಟಿನ್ಯೂಟಿ ಏನೂ ಅಲ್ಲ. ಇಟ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಆ್ಯಂಡ್ ಎಗೇನ್ ನಾನು ಕೇಳ್ಕೊಳ್ಳೋದು ಒಂದೇ, ಸಿನಿಮಾ ನೋಡಿ, ಸಿನಿಮಾ ನೋಡಾದಮೇಲೆ ನಿರ್ಧಾರ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂಥರ ಚಾಲೆಂಜಿಂಗೇ ಅದು. ಆ ಒಂದು ಫ್ರೀಸಿಂಗ್ ಕೋಲ್ಡಲ್ಲಿ ಕೆಲಸ ಮಾಡೋದು ಇಟ್ಸ್ ಡೆಫಿನೆಟ್ಲಿ ಚಾಲೆಂಜಿಂಗ್. ಆ್ಯಂಡ್ ಎಲ್ರಿಗೂ ಮಗ್ಗೋಯ್ತು, ನನಗೆ ಮಗ್ ಬರಲಿಲ್ಲ. ಸೊ ಹಾಗೆ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು, ಇಲ್ಲ ವೆದರ್, ಅದು ಸಡನ್ನಾಗಿ ವೆದರ್ ನಾವು ಹೇಳ್ದಂಗೆ ಡಿಸೆಂಬರಲ್ಲಿ ಆ ಥರ ವೆದರ್ ಇರೋದೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಇನ್ಫ್ಯಾಕ್ಟ್ ನಮ್ಮ ಟೀಮೇ ಹೇಳಿದ್ದು ನನಗೆ, ಇದು ಗೊತ್ತಿಲ್ಲ ಏನಾಗ್ಬೋದು ಅಂತ, ವಿಲ್ ಜಸ್ಟ್ ಟೇಕ್ ಇಟ್ ಆಸ್ ಅ ಚಾಲೆಂಜ್, ಹೋಗಿ ನೋಡೋಣ ಏನಾಗುತ್ತೆ ಅಂತ. ವೆದರ್ ಚೆನ್ನಾಗಿದ್ರೆ ನಮ್ಮ ಅದೃಷ್ಟ, ಇಲ್ಲಾಂದರೆ ಲೆಟ್ಸ್ ಆಲ್ ಫ್ಲೈ ಡೌನ್ ಬ್ಯಾಕ್ ಅಂತ ಹೇಳಿದ್ರು. ಸೊ ಗಾಡ್ಸ್ ಗ್ರೇಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾಗಶೇಖರ್ ಸರ್ ಐ ಥಿಂಕ್ ಸ್ಟಾರ್ಟಿಂಗ್ ಸ್ಟೇಜಿಂದ ಎಂಡಿಂಗ್ವರೆಗೂ ಸಖತ್ ಅದೃಷ್ಟ ಮಾಡಿದ್ದಾರೆ ಅವರು. ಪ್ರತಿ ಕ್ಷಣದಲ್ಲೂ ಪ್ರತಿ ವಿಷಯದಲ್ಲಿ ಹೇಗಾದರೂ ಅವ್ರ ಫೇವರ್ಗೆ ಎಲ್ಲನೂ ಆಗಿ ಬರ್ತಿದೆ. ಸೊ ವೆದರ್ ಕೂಡ, ನೇಚರ್ ಕೂಡ ವಾಸ್ ಸೋ ಕೈಂಡ್ ಟು ಆಲ್ ಆಫ್ ಇಸ್. ನಮಗೆ ಸ್ವಿಟ್ಜರ್ಲ್ಯಾಂಡೆಲ್ಲ ಅಷ್ಟು ಅದ್ಭುತವಾಗಿರೋ ವೆದರ್. ಇನ್ಫ್ಯಾಕ್ಟ್ ವೆದರ್ ಕೋಪ್ ಅಪ್ ಮಾಡ್ತು ನನಗೆ ಇಟ್ ವಾಸ್ ವೆರಿ ಕೋಆಪ್ರೇಟಿವ್. ಸೊ ನನಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋಷ್ಟು ನನಗೆ ಭಗವಂತ ಅಲ್ಲಿ ಸ್ಪೇಸ್ ಕೊಟ್ಟ.